ಬೆಂಗಳೂರಲ್ಲಿ ಸ್ಯಾಟರ್ಡೆ ನೈಟ್ ಯಾವ್ಯಾವ ಥರ ಹೆಣ್ಣು ಮಕ್ಕಳು ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ನೋಡಿದ್ದೀನಿ. ಏನು ಫಸ್ಟ್ ಕ್ಲಾಸಾಗಿ ಹೊಡಿತಾರೆ. ಅದರಲ್ಲಿ ನೀವು ಓಲ್ಡ್ ಏರ್ಪೋರ್ಟ್ ಕಡೆ ಹೋಗ್ಬಿಟ್ರನ್ಕ ಮಾರತಳ್ಳಿ ಕಡೆ ಬಂದು ಅವ್ರ ಡ್ರೆಸ್ಸು ಅವರೆಲ್ಲ ಎಲ್ಲ ನಮ್ಮವರೇ ಎಲ್ಲ ಮಾಡ್ರನ್ ಆಗ್ಬಿಟ್ಟಿರ್ತಾರೆ. ಹುಡುಗರು ತೂರಾಡ್ತಿರ್ತಾರೆ, ಹುಡುಗರು ಸ್ಟಡಿ ಆಗಿರ್ತಾರೆ. ಏನು ಕೆಪಾಸಿಟಿ ಇರ್ಬೇಕಲ್ಲ ಹಾಕೊಳ್ಳಿ. ಒಂದು ಎಕ್ಸ್ಪೀರಿಯನ್ಸ್ 1:15 ರಾತ್ರಿ ಗಲಾಟಿಲಿ ಒಂದು ಹೆಂಗಸು, ನಾನು ಬನ್ನೇರುಘಟ್ಟ ರೋಡಲ್ಲಿ ಆ ಕಡೆಯಿಂದ ಬಂದರೆ ಎಂಥದ್ದೋ ಮಾವು ಇದೆಯಲ್ಲಪ್ಪ, ಹುಳಿ ಮಾವು, ಅಲ್ಲಿಂದ ಬರ್ತಿದ್ದಂಗೆ ರೈಟ್ ಸೈಡ್ಗೆ ಯಾವುದೋ ಒಂದು ಫ್ಲಾಟ್ ಇತ್ತು. ಡಿ ಮಾರ್ಟ್ ಏನೋ ಬರುತ್ತಲ್ಲಿ, ಅದು ಶೋರೂಮ್ ಏನೋ, ಅದರಲ್ಲಿ ಅದು ಆಪೋಸಿಟ್ ಮೇ ಬಿ 1.5 ಕಿಲೋಮೀಟರ್ಸ್ ನೈಸ್ ರೋಡಿಂದ ಬನ್ನೇರುಘಟ್ಟ ರೋಡಲ್ಲಿ ಬಂದರೆ ಅಲ್ಲಿ ಎಲ್ಲ ಪ್ರತಿಯೊಂದು ಫ್ಲ್ಯಾಟ್ಗೆ ಹೋಗಬೇಕಾದ್ರೂ ನಾವು ವಿಸಿಟರ್ಸ್ ವೆಹಿಕಲ್ ನಾಟ್ ಅಲೌಡ್ ಅಂತ ಇರುತ್ತೆ. ಕೆಲವ್ರಿಗೆ ನಾವು ಒಳಗೆ ಹೋಗೇ ಕರ್ಕೊಂಡು ಬರಬೇಕಾಗುತ್ತೆ, ಯಾಕಂದರೆ ವಯಸ್ಸಾಗಿರುತ್ತೆ, ನಾವು ನಡೆಯೋಕ್ಕಾಗಲ್ಲ. ಈ ಥರದ್ದು ಏನೇನೋ ಕೆಲವ್ರಿಗೆ ಯಾಕೆ ನಡಿಬೇಕು, ಕಾಸು ಕೊಟ್ಟಿದ್ದೀವಲ್ಲ ಬರಲಿ ಅನ್ನೋ ಥರ ಈ ಥರದ್ದೆಲ್ಲ ವಿವಿಧ ರೀತಿಯ ಭಾವನೆಗಳಿರುತ್ತೆ, ತೊಂದರೆ ಇರುತ್ತೆ. ಇದೆಲ್ಲ ಸರಿ. ನಾನು ಏನು ಮಾಡಿದೆ, ನಾನು ಫೋನ್ ಮಾಡಿದೆ ಇಲ್ಲ ಒಳಗೆ ಹೋಗ್ಬೋದು ಅಂತ ಯಾರೋ ನಾರ್ತ್ ಇಂಡಿಯನ್ ಹೇಳಿದ್ರು. ಆಮೇಲೆ ಅವ್ರಿಗೆ ಹೋದೆ, ಅಲ್ಲಿ ಸೆಕ್ಯೂರಿಟಿಗೆ ಈ ಥರ ಬುಕ್ ಮಾಡಿದರೆ ಇಂಥ ಫ್ಲಾಟ್ ನಂಬರು. ಸರಿ, ಅವ್ನು ಹಂಗೆ ಹೋಗು ಅಂತೆಲ್ಲ ಹೇಳಿದೆ. ಸರಿ ಹೋದೆ. ಒಂದು ಮುದುಕಿ, ದಪ್ಪಕ್ಕಿರೋ ಮುದುಕಿ, ಈ ನಾರ್ತ್ ಇಂಡಿಯನ್ ಡ್ರೆಸ್ ಹಾಕ್ಕೊಂಡಿತ್ತಲ್ಲ ಆ ಥರದ್ದು ಬರ್ತಿದ್ದಂಗೆ ಬೈದ್ಲ ಅಮ್ಮ. ಬರ್ತಿದ್ದೆ, ನೀನು ಇಷ್ಟೊತ್ತು ಮಾಡ್ಬಿಟ್ಟೆ, ನೀನು ಎಷ್ಟೊತ್ತಿಂದ ಕಾಯ್ತಿದ್ದು, 1 ಅವರಿಂದ ಕಾಯ್ತಿದ್ದೀನಿ ಹಾಗೆ. ನಾನು ಮಕಾನ್ ನೋಡ್ತಿದ್ದೀನಿ. ಆ 10 ನಿಮಿಷನೂ ಆಗಿಲ್ಲ ನನಗೆ ಬುಕ್ ಆಗಿ. ಇದೇನು ಬಾಯಿಗೆ ಬಂದಾಗ ಬೈತಿದ್ದಾಳೆ ಈ ಅಮ್ಮನ. ಆಮೇಲೆ ಮೇಡಮ್ ಅಭಿ ಮೇ ರಿಸೀವ್ ಕಿಯಾ ಆಪ್ಕಾ ಮೆಸೇಜ್, ಈಗ ನಾನು ಬರ್ತಾ ಇದ್ದೀನಿ ಅಂದ್ರೆ ನಂಗೆ ಗೊತ್ತು ನೀ ಎಲ್ಲ ಆಟ ಆಡ್ತೀರ ಹಾಗೆ ಹೇಗೆ ಅಂತೆಲ್ಲ ಚೂರು ಅವನು ಇವನು ಅನ್ನೋ ಥರ ಒಂಥರ ಕೀಳಾಗಿ ಮಾತಾಡ್ತಿದ್ಲು. ನಂಗೆ ಆಗಲೇ ಬೇಸರ ಆಯಿತು. ಆಮೇಲೆ ಅಲ್ಲಿ ಅವಾಗ ಕೇಳಿಬಿಟ್ಟು ಎಲ್ಲಿ ಜಾನೆ ಅಂತಂದೆಲ್ಲ ಮುಂಚೆ ಬರ್ತಿರ್ಲಿಲ್ಲ, ಈಗಾದ್ರೆ ರೆಡಿ ಇನ್ಫಾರ್ಮೇಷನ್ ಬರುತ್ತೆ. ಸರಿ, ಅಲ್ಲಿ ನೋಡಿದ್ರೆ ಬನಶಂಕರಿ ಪೊಲೀಸ್ ಸ್ಟೇಷನ್ ಅಂತ. ಸೀದಾ ಇದು ನೈಸ್ ರೋಡ್ ಹೋಗ್ಬೇಡ ನೀನು, ಸುತ್ತಾಕೊಂಡು ಇದಾಗುತ್ತೆ, ನೀನು ಈ ಕಡೆಯಿಂದ ಹೋಗ್ಬೋದು. ಗೊತ್ತಿಲ್ಲ ಮೇಡಮ್, ನ್ಯಾವಿಗೇಷನ್ ಹೇಗಿರುತ್ತೋ ಹಾಗೆ ಹೋಗ್ಬೇಕಾಗತ್ತೆ ನಾವು, ನಮ್ಗೆ ಗೊತ್ತಾಗಲ್ಲ. ಅದೆಲ್ಲ ಈ ಕಡೆ ಹೋಗು, ಅಲ್ಲೆಲ್ಲ ಟೋಲ್ ಗೀಲೆಲ್ಲ ನೀವು ಕೇಳ್ತೀರಾ. ನಂಗೆ ಗೊತ್ತಿಲ್ಲ ಮೇಡಮ್, ನ್ಯಾವಿಗೇಷನ್ ಹೇಗೆ ತೋರಿಸುತ್ತೋ ಹಾಗೆ. ನಂಗೆ ಆಗಲೇ ಸ್ವಲ್ಪ ಬೇಸರ ಆಗೋಕ್ಕೆ ಶುರು ಆಗಿತ್ತು. ಅದೇನು ಮಾಡಿದ್ರು ನೈಸ್ ರೋಡ್ಗೆ ತೋರಿಸ್ತು. ಸರಿ, ಆಮೇಲೆ ಕರ್ಕೊಂಡೋಗ. ಆಮೇಲೆ ಕೇಳಿದೆ ಬನಶಂಕರಿ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಹಾಕಿದ್ದಲ್ಲ ಅದ್ರ ಪ್ರಕಾರ ಹೋಗು. ಸರಿ ಆಯಿತು. ಆ ಹೊಸಕೆರೆ ಹಳ್ಳಿ ಹತ್ರ ಕರ್ಕೊಂಡೋಗಿ ಅದು ಯಾವುದೋ ಬನಶಂಕರಿ ಅದೇನು 3rd ಸ್ಟೇಜೋ ಏನೋ ಗೊತ್ತಿಲ್ಲ, ಅಲ್ಲೊಂದು ಪೊಲೀಸ್ ಸ್ಟೇಷನ್ ಅಂತ ನಿಲ್ತ್ಕೊ ಆಫ್ ಆಯ್ತು. ಅದೊಂದು ಮನೆ ಥರ ಇದೆ ಪೊಲೀಸ್ ಸ್ಟೇಷನ್ ಇತ್ತು ರಾಯತರ ಅವಾಗ, ಅಲ್ಲಿ ಆ ಪೆಟ್ರೋಲ್ ಬಂಕ್ ಪಕ್ಕ ಕಡೆ ಅಲ್ಲೆಲ್ಲ. ಆಮೇಲೆ ಇದಲ್ಲ ಅಂದು. ನನಗೇನು ಗೊತ್ತು, ಅದಲ್ವೋ ಇದಲ್ವೋ, ನ್ಯಾವಿಗೇಷನ್ ಮುಗೀತು, ಇಳಿರಿ. ಇಲ್ಲ ನಾನು ಅದು ಆ ಕಡೆ, ನೀ ಎಲ್ಲ ಬೇರೆ ಕಡೆ ಕರ್ಕೊಂಬಂದ್ಬಿಟ್ಟೆ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಮಾಡ್ಕೊ ಹೋಗ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನನಗೇನು ಇಲ್ಲಿ ಮುಗ್ದಿದೆ, ನಾನು ಕರ್ಕೊಂಡೋಗಿ ವಾಪಸ್ ಬಿಡು. ಅವೆಲ್ಲ ಆಗಲ್ಲ. ಅಷ್ಟೊತ್ತಿಗಾಗಲೇ 500 ರೂಪಾಯಿದು 320 ರೂಪಾಯಿ ರೈಡು ಅವಾಗ 2017ರಲ್ಲಿ. ವಾಪಸ್ ಕರ್ಕೊಂಡೋಗಿ ಬಿಡು ಅಂತಂದ್ರೆ ಹತ್ತತ್ರ ಅದು ಏನಿಲ್ಲ ಅಂದರೆ 14-15 ಕಿಲೋಮೀಟ್ರ್ ಆಗುತ್ತೆ. ವಾಪಸ್ ಕರ್ಕೊಂಡು, ಮೇಡಮ್ ನೀವು ಏನು ಹೇಳ್ತಿದ್ದೀರ, ನೀವು ವಾಪಸ್ ಬಿಡೋದಕ್ಕೆ ನೀವು ಬುಕ್ ಮಾಡಿದ್ರೆ ವಾಪಸ್ ಕರ್ಕೊಂಡು ಬೇಕಾದ್ರೆ ಬಿಡ್ತೀನಿ ಅಂತೆಲ್ಲ ಅಂದೆ. ಅಂತೆಲ್ಲ ಗಲಾಟೆ ಮಾಡೋದು. ಆಮೇಲೆ ನೋಡಿದ್ರೆ ಆ ಪೊಲೀಸ್ ಸ್ಟೇಷನ್ ಇದ್ರೆ ಯಾರೋ 1-2-3 ಜನ ಮಫ್ತಿಲಿದ್ರು. ಅವರು ಏನು ಸಾರ್ ಅದು, ನಮಸ್ಕಾರ ಸಾರ್, ಅದು ಏನು ನೋಡಿ ಸರ್ ಈ ಥರ ಬುಕ್ ಮಾಡಿದ್ರು ಬನಶಂಕರಿ ಪೊಲೀಸ್ ಸ್ಟೇಷನ್ ಅಂತ ಹಾಕಿದ್ದಾರೆ. ಯಾವುದು 3 ಇದೆ ಪೊಲೀಸ್ ಸ್ಟೇಷನ್ ಯಾವುದು ಅಂತ ಕೇಳಿದ್ರು ಅವರು. ಹೇಳು ಅಂದೆ. ನಾನು ಆಗಲೇ ಕೇಳ್ದೆ ತಾನೆ, ಹೇಳಿ ಈಗ ಅಂದೆ. ಹಾಗಾಗೈತೇನೋ ಅಂದ್ಲು. ಸಾರ್ ಸುಮ್ಮಿಗೆ ಬಿಟ್ಬಿಟ್ಟು ನಿಂಪಾಂಡು ನೀವು ಹೋಗಿ ಸರ್, ದುಡ್ಡು ಕೊಟ್ಟಿಲ್ಲ, ದುಡ್ಡು ಕೊಡು ಅಂತ ಕೊಡ್ಸಿದ್ರು. ದುಡ್ಡು ಇಸ್ಕೊಂಡು ಬಂದೆ, ಆಯಮ್ಮನ ಬಿಟ್ಬಿಟ್ಟು ಬಂದೆ. ಈ ಥರದ್ದು ಮಾಡಿದ್ದೀನಿ. ಯಾರನ್ನೇ ಆಗಲಿ ಗೌರವ ಇಲ್ಲದೆ ತುಚ್ಛವಾಗಿ ಕಂಡ್ರೆ ಬೇಸರ ಆಗೇ ಆಗುತ್ತೆ. ಲವರ್ಸ್ದು ಒಂದು ಮರೆಯೋಕ್ಕಾಗದೇ ಇರೋ ಇನ್ಸಿಡೆನ್ಸ್ ಆಯ್ತು ರೀ. ಅದೇನು ಅಂದರೆ ಹೈದ್ರಾಬಾದಿಂದ ಬಂದಿದ್ದಾರೆ. ಅದು
ಲಾಕ್ಡೌನ್ ಟೈಮ್. ಅದು ಕರೆಕ್ಟಾಗಿ ಅದು ಹೇಗಾಗಿದೆ ಅಂದರೆ, ಈ ಸ್ಟೇಜಸ್ಸಲ್ಲಿ ಲಾಕ್ಡೌನ್ ಇದು ಮಾಡ್ತಿದ್ರಲ್ಲ, ಹಾಗೆ ಅವತ್ತಿಂದ ಯಾವುದೂ ಹೋಟೆಲ್ಸು ಓಪನ್ ಇಲ್ಲ, ನೋ ಟೂರಿಸ್ಟ್ ಅಂತ ಇತ್ತು. ಇವರು ಮುಂಚೆನೇ ಯಾವಾಗಲೋ ಬುಕ್ ಮಾಡ್ಕೊಂಬಿಟ್ಟಿದ್ದಾರೆ. ಜಸ್ಟ್ ಮ್ಯಾರಿಡ್ ಕಪಲ್, ಅವರು ಏನೋ ಪಾಪ ಹನಿಮೂನ್ಗೆ ಅಂತ ಬಂದಿದ್ದಾರೆ. ಅವರು ಏರ್ಪೋರ್ಟಲ್ಲಿ ಪಿಕಪ್ ಮಾಡಿಬಿಟ್ಟು, ರೈಲ್ವೆ ಸ್ಟೇಷನ್ ಪಿಕಪ್ ಮಾಡಿಬಿಟ್ಟು, ಬ್ಯಾಂಗ್ಳೂರಿಂದನೇ ಏನೋ ಬಂದಿದ್ದಾರೆ, ಬ್ಯಾಂಗ್ಳೂರು ಸೈಡಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರ್ಕೊಂಡು ಹೋದಾಗ ನನಗೆ ಅವ್ರದ್ದು ಯಾಕೋ ಅನುಮಾನ ಆಯಿತು. ಲಾಕ್ಡೌನ್ ಅಂತಾರೆ, ಏನು ಕೇಳ್ಕೊಂಡ್ಬಿಟ್ಟಿದ್ದೆ. ನಾನು ಇವತ್ತು ಬೆಳಗ್ಗೆನೂ ಫೋನ್, ಕರೆಕ್ಟ್ ಏರ್ಪೋರ್ಟು, ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ದೀನಿ ನಾನು ಹೈದ್ರಾಬಾದು ಏರ್ಪೋರ್ಟಿಂದ. ಇಲ್ಲ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ, ಹಾಗೆ ಸರಿ ಆಯಿತು ಅಂದ್ಬಿಟ್ಟು ನಾನು ಹೋಗ್ತಾ ಇದ್ದೀನಿ. ಸಮ್ಮಾರ್ ನಿಯರ್ ವಿರಾಜಪೇಟೆನೇ ಏನೋ ಅದು ಇರೋದು ರೆಸಾರ್ಟು. ಅಲ್ಲಿ ಹೋಗ್ತಾ ಇದ್ದೀನಿ. ಇನ್ನೊಂದು 30-40 ಕಿಲೋಮೀಟರ್ಸ್ ಇರ್ಬೇಕಾರೆ, ಮೇಡಮ್ ಏನೋ ಡೌಟ್ ಇದೆ ಕೇಳಿ ಅಂತಂದಾಗ ಅವ್ರು ಫೋನ್ ಮಾಡಿದ್ದಾರೆ, ಅದು ಟಿ ಆರ್ಡರ್ ಆಗಿದೆ, ಇನ್ನೂ ಬಂದಿಲ್ಲ ಅಂತ. ಏನು ಅಂದರೆ ಅದಕ್ಕೆ ಗೊತ್ತಾಗುತ್ತೆ ಹಾಗೆ ಅಂತ ಹೇಳ್ಬಿಟ್ಟು, ಇನ್ನೊಂದು 15 ಕಿಲೋಮೀಟ್ರ್ ಇದೆ ಅನ್ಬೇಕಾರೆ, ಇಲ್ಲ ಸಾರಿ ವಿ ಕ್ಯಾನಾಟ್ ಪ್ರೊವೈಡ್ ಯು, ಲಾಕ್ಡೌನ್ ಅಂತ ಹೇಳ್ಬಿಟ್ರು. ಆ ಹೆಣ್ಣು ಮಗು ಅಳ್ತು ಕಣ್ರಿ. ಆಮೇಲೆ ಆ್ಯಕ್ಚುಲಾಗೆ ಟ್ರಿಪ್ಪು 1 ವೇನೇ ಮಾಡಿದ್ದಿದ್ದು, ಅವರು 2 ವೇ ಮಾಡಿರಲಿಲ್ಲ. ಆಮೇಲೆ ಅವ್ರದ್ದು ಫ್ರೆಂಡ್ ಮನೆ ಅಂತ ಇಲ್ಲೆಲ್ಲ ಯಾದಗಿರಿಲಿದೆ, ಕರ್ಕೊಂಡು ಬಂದು ವಾಪಸ್ ಬಿಡೋವ್ರಿಗೂ ಸಮಾಧಾನ ಮಾಡ್ಕೊಂಬಂದೆ. ಆಗುತ್ತಮ್ಮ, ಲಾಕ್ಡೌನ್ ಆದಾಗ ಏನು ಮಾಡೋಕ್ಕಾಗುತ್ತೆ ಹಾಗೆ ಹೀಗೆ ಅಂತ. ಎಲ್ಲೋ ಒಂದು ಕಡೆ ಅಯ್ಯೋ ಅನ್ನಿಸ್ತು. ಅಯ್ಯೋ ನಮ್ಮ ಮಕ್ಕಳಾಗಿದ್ರು ಅಷ್ಟು ಸಂಕಟ ಪಡ್ತವಲ್ಲ, ಏನೋ ಆಸೆ ಇಟ್ಕೊಂಡು ಬಂದಿರ್ತವೆ ಅಂತೆಲ್ಲ ಹೇಳಿದ್ಮೇಲೆ, ಒಳ್ಳೇದಾಗತ್ತೆ ಬಿಡಮ್ಮ, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿ ಮಾಡಿ ಸಮಾಧಾನ ಮಾಡಿದ್ಲು. ಇಳಿಯೋ ಟೈಮ್ಗೆ ಸಮಾಧಾನ ಆಯಿತು ಮಗುಗೆ. ಆ ಥರದ್ದು ಆಗಿದೆ. ಬಟ್ ಕೆಟ್ಟದ್ದೆಲ್ಲ ಇನ್ಯಾವ ಥರದ್ದು ಆಗಿಲ್ಲ. ಈ ಒಂದು ಗ್ರೇಟ್ ಬೆಂಗಳೂರ್ದು ಗ್ರೇಟ್ ಅಂದರೆ ಲವ್ವರ್ಸ್ ಏನಲ್ಲ, ಒಂದು ಹುಡುಗಿ ಅಶೋಕ್ ನಗರ್ ತಾನೇ ಅದು, ರೆಸಿಡೆನ್ಸಿ ರೋಡ್ ಎಡ್ಜಲ್ಲಿ ಬರುತ್ತಲ್ಲ ಅದು. ಅಲ್ಲಿ ಒಂದು ಚರ್ಚ್ ಇದೆ, ಕತ್ಲೆ ಅವಾಗ. ಲಾಸ್ಟ್ ಆಲ್ಮೋಸ್ಟ್ ನೀವು ರೆಸಿಡೆನ್ಸಿ ರೋಡ್ ಹಿಂಗೆ ಬೆಂಡಾಗಿ ಶಾಪರ್ ಸ್ಟಾಪ ಅದೇನೋ ಬರುತ್ತಲ್ಲ, ಅದ್ರ ಹತ್ರ ಹೋಗೋ ಟೈಮ್ಗೆ, ಈ ಕಡೆ ಹೋದ್ರೆ ಹೊಸಮಟ್ಟಿಗೆ ಏನೋ ಹೋಗುತ್ತಲ್ಲ ಆ ಕಡೆ, ಅಲ್ಲಿ ಹೋಗಿ ನಿಂತಿದ್ದೀನಿ. ಕತ್ಲೆ, ನ್ಯಾವಿಗೇಷನ್ ಮುಗಿದೋಯ್ತು. ಸುಮಾರು 7:15 ಸ್ಯಾಟರ್ಡೆ. ಈ ಕತ್ಲೆಯಲ್ಲಿ ಯಾರು ಬುಕ್ ಮಾಡಿದಾರಪ್ಪ ಅಂತ ಅಂದ್ಕೊಂಡು ನನಗೆ ಅನುಮಾನದ ಮೇಲೆ ಫೋನ್ ಮಾಡಿದ್ರೆ ಒಂದು ಲೇಡಿ ವಾಯ್ಸ್ ಬಂತು. ನಾನು ಅದೇನೋ ಇಂಗ್ಲೀಷ್ ನೇಮ್, ಅದು ಸ್ತ್ರೀಲಿಂಗನೋ ಪುಲ್ಲಿಂಗನೋ ಅಂತಲ್ಲ, ಮ್ಯಾಸ್ಕ್ಯುಲೈನೋ ಫೆಮಿನೈನೋ, ಆ ಥರ ಕನ್ಫ್ಯೂಸ್ ಆಯಿತು. ಆ ಥರ ಡಿಸೋಜಾ ಅಂತಂದ್ರೆ ನಿಮಗೆ ಎರಡೂ ಬರುತ್ತಲ್ಲ. ಸರಿ, ಅದಕ್ಕೆ ಮೇಡಮ್ ಐ ಹ್ಯಾವ್ ಕಮ್ ಟು ದಿ ಪಿಕಪ್ ಪಾಯಿಂಟ್, ಐ ಆಮ್ ಕಾಲಿಂಗ್ ಫ್ರಮ್ ಊಬರ್ ಅಂತೆಲ್ಲ ಹೇಳಿದೆ. ಎಸ್ ಬಿ ದೇರ್, ಐ ವಿಲ್ ಬಿ ದೇರ್ ವಿತಿನ್ ಅನದರ್ 2 minutes ಅಂದು. ಸರಿ ಇಟ್ಬಿಟ್ಟು ಯಾರು ಏನು ಎತ್ತೋ ನನಗೂ ಹೊಸ್ದು ಅಂತ ಯೋಚನೆ ಮಾಡ್ತಿದ್ದೀನಿ. ಕತ್ಲೆಯಿಂದ ಯಾರೋ ಒಬ್ಬರು ಹೆಣ್ಣು ಬಂದರು, ಸ್ವಲ್ಪ ಡಾರ್ಕ್ ಕಲರ್ ಡ್ರೆಸ್ಸು, ಬಹಳ ನಮ್ಮ ಒಂದು ಕಾಲದಲ್ಲಿ ಹೆಲೆನ್ನೆಲ್ಲ ಹಾಕೋತಿದ್ರಲ್ಲ ಆ ಥರ ಡ್ರೆಸ್ಸಲ್ಲಿ ಇತ್ತು. ಸರಿ, ಹಿಂಗೆ ತೆಗೆದ ತಕ್ಷಣ ಬಾಗಿಲು ತೆಗೆದು, ನಾನು ಎ ಸಿ ಹಾಕ್ಕೊಂಡೆ ಕೂತಿದ್ದೆ, ಯಾಕಂದರೆ ಒಬ್ಬರಲ್ಲಿ ನಾವು ಎ ಸಿ ಹಾಕ್ಕೊಂಡೆ ಓಡಿಸ್ಬೇಕು. ಹಿಂಗೆ ಬಾಗಿಲು ತೆಗೆದ ತಕ್ಷಣ ಗುಡ್ ಈವ್ನಿಂಗ್ ಮೇಡಮ್ ಅಂದೆ. ಗುಡ್ ಈವ್ನಿಂಗ್ ಅಂದ. ಅಂದೆ ವಾಸನೆಗೆ ಅಂತ ರಿಯಾಕ್ಟ್ ಮಾಡಿದೆ. ಅಂದ ತಕ್ಷಣ ಅವಳಿಗೆ ಗೊತ್ತಾಗೋಯ್ತು, ಅವಳು ಕೂಡ್ಕೊಂಬಂದಿರೋದು ನನಗೆ ಗೊತ್ತಾಯ್ತು ಅಂತ. ಐ ಡೋಂಟ್ ವಾಂಟ್ ಎ ಸಿ ಅಂದು. ಮೇಡಮ್ ಐ ಕೆನಾಟ್ ರನ್ ವಿತೌಟ್ ಎ ಸಿ ಅಂದೆ. ಅದು ಏನು ಮಾಡ್ತದ ಏನೋ ಹುಡುಗಿ ಗೊತ್ತಿಲ್ಲಪ್ಪ. ಅನದರ್ 100 meters ಓಡೋಷ್ಟೊತ್ತಿಗೆ ಆ ಕುಡ್ತದ ವಾಸನೆನೇ ಇಲ್ಲ, ಎಲ್ಲ ಗಮ್ಮಂತ ಇದೆ. ನಾನಂತ ಯಾಮಾರಿದ್ದು ಆ ಥರ ಯಾವತ್ತೂ ಇಲ್ಲಪ್ಪ. ಅದೇನು ತಗೊಂಡು ಹುಡ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಏನು ಇಡೀ ಕಾರು ಫ್ರೆಶ್ನರ್ ಹೊಡೆದ್ಬಿಟ್ಲ ಏನೋ ಗೊತ್ತಿಲ್ಲ. ನನಗೇನು ಫ್ಯೂಮ್ಸು ಬರಲಿಲ್ಲ, ಶಬ್ದನೂ ಕೇಳಲಿಲ್ಲ. ಆಮೇಲೆ ಹಾಳಾಗೋಕೊಳ್ಳಿ ನಮಗೇನು ಅಂತ. ಆ ಥರ ಆಯಿತು. ಬೆಂಗಳೂರಲ್ಲಿ ಸ್ಯಾಟರ್ಡೆ ನೈಟ್ ಯಾವ್ಯಾವ ಥರ ಹೆಣ್ಣು ಮಕ್ಕಳು ಏನೇನು ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ನೋಡಿದ್ದೀನಿ. ಏನು ಫಸ್ಟ್ ಕ್ಲಾಸಾಗಿ ಹೊಡಿತಾರೆ. ಅದರಲ್ಲಿ ನೀವು ಓಲ್ಡ್ ಏರ್ಪೋರ್ಟ್ ಕಡೆ ಹೋಗ್ಬಿಟ್ರನ್ಕ, ಮಾರತಳ್ಳಿ ಕಡೆ, ಬಂದು ಅವ್ರ ಡ್ರೆಸ್ಸು ಅವರೆಲ್ಲ ಎಲ್ಲ ನಮ್ಮವರೇ, ಎಲ್ಲ ಮಾಡ್ರನ್ ಆಗ್ಬಿಟ್ಟಿರ್ತಾರೆ.
ಹುಡುಗರು ತೂರಾಡ್ತಿರ್ತಾರೆ, ಹುಡುಗರು ಸ್ಟಡಿ ಆಗಿರ್ತಾರೆ. ಏನು ಕೆಪಾಸಿಟಿ ಇರ್ಬೇಕಲ್ಲ ಹಾಕೊಳ್ಳಿ. ಒಂದು ಎಕ್ಸ್ಪೀರಿಯೆನ್ಸ್ 1:45 ರಾತ್ರಿ ಪಿಕಪ್ ಮಾಡಿದ್ದೀನಿ ಮುರುಗೇಶ್ ಪಾಳ್ಯದ ಹತ್ರ. ಅದೋ ಸಣ್ಣ ಸಣ್ಣ ರಸ್ತೆ, ಅಲ್ಲಿ ಪಿಕಪ್ ಮಾಡಿಬಿಟ್ಟು ಅಲ್ಲೆಲ್ಲ ವೈಟ್ ಫೀಲ್ಡ್ ಕಡೆಗೆ ಎಲ್ಲೋ ಹೋಗಬೇಕು. ಅದು ಇದ್ದಿದ್ದು ಕೂಡಾನ ಪಡಾನ ಅದು ಏನೋ ಮಲ್ಲತೂರ ಅದು ಯಾವುದೋ ಇದರಲ್ಲಿ ಹೊರ್ತೂರಾಗಿರ್ತಾರೆ. ಸರಿ ತುರಾಡ್ಕೊಂಬರ್ತಿದ್ದಾನೆ ಅವನು ಹುಡುಗ. ಇಬ್ಬರು ಹುಡುಗಿರು ಅದೇ ಮಾಡ್ರನ್ ಡ್ರೆಸ್ಸಲ್ಲಿ ಅವ್ರು ಕರ್ಕೊಂಬಂದು ಕನ್ನಡದಲ್ಲೇ ಮಾತಾಡಿದ್ರು. ಅಂದರೆ ಕನ್ನಡದವ್ರೆ ಅವರು, ಒಳ್ಳೆ ಕನ್ನಡನೇ ಮಾತಾಡಿದ್ರು. ಇವರು ಸ್ವಲ್ಪ ಟೈಟ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಕರ್ಕೊಂಡೋಗಿ, ಅಮ್ಮ ನೀವು ಟೈಟ್ ಆಗಿದ್ದೀರ ನೀವೇ ಹೇಳಿದ್ರೆ ನಾನು ಅವ್ನು ಯಾವುದೋ ನ್ಯಾವಿಗೇಷನ್ ಇಳಿಸ್ಬಿಟ್ಟು ಇನ್ನೆಲ್ಲ ಹೋಗ್ಬಿಟ್ಟು ಇದೆಲ್ಲ ಅಂದು ಅವ್ನು ದುಡ್ಡೇ ಕೊಡಲಿಲ್ಲ ಅಂದರೆ ಏನು ಮಾಡಲಿ? ಕೆಲವೆಲ್ಲ ಕ್ಯಾಶ್ ಟ್ರಿಪ್ ಇರುತ್ತೆ. ಇಲ್ಲ ಆ ಥರ ಟೈಟ್ ಇಲ್ಲ, ಸ್ವಲ್ಪ ಓವರ್ ಆಗಿದೆ, ಅವ್ರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ. ಸರಿ, ಅವ್ರಿಗೆ ಇಂಗ್ಲೀಷು ಹಿಂದಿ ಏನಾರ ಬರುತ್ತೆ ಕನ್ನಡನೂ ಸ್ವಲ್ಪ ಅರ್ಥ ಆಗುತ್ತೆ ಅಂತಲ್ಲ. ಸರಿ ಕೂಡ್ಸಿದ್ರೆ ಅಲ್ಲೇ HAL NAL ಮುಂದೆ ಹೋಗ್ತಾ ಇದ್ದೀನಿ. ಮಧ್ಯದಲ್ಲೆಲ್ಲ ಈಗ ಹೇಗಿದೆ ಗೊತ್ತಿಲ್ಲ, ಆ ಗಿಡಗಳು ಹಾಕ್ಬಿಟ್ಟಿದ್ದಾರೆ. ನಾನು ರೈಟ್ ಸೈಡ್ಗೆ ಹೋಗ್ತಿದ್ದೆ, ಅವನು ಹಿಂದ್ಗಡೆ ರೈಟ್ ಸೈಡ್ಗೆ ಕೂತಿದ್ದೆ, ನಾನು ಬ್ಯಾಕ್ ಕರೆಕ್ಟಾಗಿ. ಹಲೋ ಉತ್ತರೋ ಅಂದ. ಕ್ಯಾ ಉತ್ತರೋ ಅಂದೆ. ಗ್ಲಾಸ್ ಕ್ಯೋ ಅಂದೆ. ಅಂದ. ವಾಂತಿ ಮಾಡ್ತೀನಿ ಅಂತ. ಅಯ್ಯೋ ನನ್ನ ಮಗನೇ, ನೀನು ವಾಂತಿ ಮಾಡಿಬಿಟ್ಟು ಅದನ್ನೆಲ್ಲ ನಾ ಬೆಳಿಬೇಕಲ್ಲ ಅಂದ್ಬಿಟ್ಟು ತಕ್ಷಣ ಇಳಿಸಿದ್ರೆ, ಸರ್ ಇದು ಡೋರ್ ಆದರೆ ನಾನು ಒಂದು 60-70ರಲ್ಲಿ ಹೋಗ್ತಾ ಇದ್ದೀನಿ ಸರ್, ಈಗ ಆಚೆ ಹೋಗ್ಬಿಟ್ಟು ಅರ್ಧ ಬಾಡಿ ಆಚೆ ಹಾಕ್ಬಿಟ್ಟಿದ್ದಾನೆ ಅಂತಾನೆ. ಆ ಗಿಡಗಳೆಲ್ಲ ತಲೆ ಹೊಡಿತಿದೆ ಆ ಥರ. ಆಮೇಲೆ 1-2-3 ಸಲ ಕಕ್ಕಾದ್ಮೇಲೆ ಕೂತ್ಕೊಂಡು ಗ್ಲಾಸ್ ಸೇರಿಸ್ಕೊಂಡು, ಆಮೇಲೆ ಅಲ್ಲಿ ನ್ಯಾವಿಗೇಷನ್ ಹೋದಾಗ ಅದ್ಯಾವುದೋ ಹೇಳ್ದಲ್ಲ, ಅದ್ಯಾವುದೋ ಎಲ್ಲ ಹೊಸದಾಗಿ ಫ್ಲಾಟ್ ಕಟ್ತಾ ಇದ್ರು ಆ ಜಾಗ. ನ್ಯಾವಿಗೇಷನ್ ಅಲ್ಲಿ ತಪ್ಪಿದೆ, ಅಲ್ಲಿ ಹೋಗ್ಬೇಡ ನೀನು, ಅದು ಬ್ಲಾಕ್ ಆಗಿದೆ ರೋಡ್, ಈ ಕಡೆ ಹೋಗೋದು. ಇವನು ಯಾವುದೋ ಹೇಳ್ದಂತ ಹೋಗ್ಬಿಟ್ಟು ಏನಾರು ಆಗ್ಬಿಟ್ಟಿದೆ, ಅದು ರೋಡ್ ಬ್ಲಾಕ್ ಆಗಿದೆ, ಈ ಕಡೆ ರೈಟಿಗೆ ಟರ್ನ್ ಮಾಡು ಅಂದ. ರೈಟಿಗೆ ಟರ್ನ್ ಮಾಡಿದ, ತಿರ್ಗಾ ಲೆಫ್ಟ್ ಹೊಡಿಯಿಂದ, ತಿರ್ಗಾ ರೈಟ್ ಹೊಡಿಯಿಂದ. ಇವನ್ನೆಲ್ಲ ಸುತ್ತಿಸ್ತಾನೆ ಏನಂದ್ರೆ ಕರೆಕ್ಟಾಗಿ ಕರ್ಕೊಂಡೋದ. ಆಮೇಲೆ ತೂರಾಡ್ಕೊಂಡೇ ಹೋದ. ವಾಪಸ್ ಇದೇ ರೋಡಲ್ಲಿ ಹೋಗು, ಬಂದಿದ್ದು ಅದರಲ್ಲಿ ಆ ರೋಡಲ್ಲಿ ಹೋಗ್ಬೇಡ ಅಂದ. ಈ ಥರ ಜನಗಳನ್ನೆಲ್ಲ ನಾನು ನೋಡಿದೆ ಬೆಂಗಳೂರು. ಅಫ್ಕೋರ್ಸ್ ಜೀವನದಲ್ಲಿ ಒಂದು ಪಾಠ, ಅನುಭವ ಎಲ್ಲ ಕಲಿತೆ. ಹಾಗೆ ನಮ್ಮ ಜನ ನನ್ನ ಬಗ್ಗೆ ನಮ್ಮ ಫೀಲ್ಡಲ್ಲಿ ಇರ್ತಕ್ಕಂಥವ್ರು ಊಬರ್ ಓಡಿಸ್ತಿದ್ದೀನಿ ಅಂದರೆ ಭಾಳ ತುಚ್ಛವಾಗಿ ಕಾಣೋರು ಇದ್ದಾರೆ. ಅದು ಆಯಿತು. ಎಷ್ಟೋ ಜನ ಇವತ್ತಿಗೂ ಅಷ್ಟೇ, ಸಾರ್ ನಮ್ಮ ಭಾಗ್ಯ ಸಾರ್ ನಿಮ್ಮ ಕಾರಲ್ಲಿ ಬಂದಿದ್ದೀವಲ್ಲ ಅಂತ ಆ ಥರ ಹೇಳೋರು ಇದ್ದಾರೆ. ಊಬರ್ ಬುಕ್ ಮಾಡಿದಾಗ ನಮ್ಮ ಸಿನಿಮಾದವ್ರು ಬುಕ್ ಮಾಡಿದಾರ, ಸಿನಿಮಾದವ್ರು ಯಾರು ಸಿಕ್ಕಿಲ್ಲ. ಒಬ್ಳು ಸಿಕ್ಕಿದೆ ಕರೆಕ್ಟ್. ನಾನು ಬೆಳಗಾವಲ್ಲಿ ಪಿಕ್ಚರ್ ಮಾಡಿದೆಪ್ಪ, ಅದು ಇಂಗ್ಳೆ ಮಾರ್ಗ ಅಂತ ಒಂದು ಪಿಕ್ಚರ್ ಮಾಡಿದ್ದೆ. ಸದ್ಯ ಪುಸ್ತಕ, ಯಾಕಂದ್ರೆ ಮಹಾನ್ ಪಾಪ ಆಗೋಗಿರೋದು. ಯಾಕಂದ್ರೆ ನನಗೆ ಅದಕ್ಕೆ ಭಯ ಇದೆ. ಸುಳ್ಳು ಹೇಳಬಾರ್ದು, ಸತ್ಯ ಮುಚ್ಚಿಡಬಾರ್ದು ಅನ್ನೋ ಭಯ. ಆಕೆಯಿಂದಾಗಿ ನಾವು ಪಂಢರಪುರದ ಪಾಂಡುರಂಗನ ದರ್ಶನ ಆಯಿತು. ಈಗ 10 ದಿವಸ ಅದೇ ಮರ್ತಿದ್ರೆ. ಇಂಗ್ಳೆ ಮಾರ್ಗ ಚಿತ್ರದಲ್ಲಿ ಹೀರೋಯಿನ್ ಆಗಿ ಮಾಡಿದ್ಲ ಆಕೆ. ನಾನು ಅದೊಂಥರ ಆಫ್ ಬಿಟ್ ಮೂವಿ ಥರ ಅವಾರ್ಡಿಗೆ ಅಂತ ಮಾಡಿದ್ದೆ. ಸುಚೇಂದ್ರ ಪ್ರಸಾದ್ ಇಂಗ್ಳೆ ಮಾರ್ಗದ ಹೀರೋ. ನಾನು ಅದರಲ್ಲಿ ಮುನಿಮ್ಜಿ ತಹಸೀಲ್ದಾರ್ ಕ್ಯಾರೆಕ್ಟರ್ ಮಾಡಿದ್ದೆ. ಒಂದು ಅದೇ ಬ್ರಿಟಿಷ್ ಟೈಮ್ದು ಕತೆ ಅದು. ಅಲ್ಲಿ ಗೋಕಾಕ್ ರೋಡು, ಬೆಳಗಾವ ಆ ಕಡೆ ಎಲ್ಲ ಶೂಟಿಂಗ್ ಆಯಿತು. ಅಲ್ಲಿ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ ಹೀರೋಯಿನ್ನು ನನಗೆ ಒಂದು ಸಲ ಬುಕ್ ಮಾಡಿದಾಗ ಯಾವ ಏರಿಯಾ ಅಂತ ಮರ್ತೆ ನಾನು. ಬೆಂಗಳೂರಲ್ಲಿ ಬುಕ್ ಮಾಡಿ ಕೊನೆಗೆ ಅಂಬರೀಷ್ ಅವ್ರು ಇದ್ರಲ್ಲಪ್ಪ ಈ ಗಾಲ್ಫ್ ಗ್ರೌಂಡ್ಸ್ ಹತ್ರ, ಅಲ್ಲೆಲ್ಲೋ ಡ್ರಾಪ್ ತಗೊಂಡ್ಲು. ಅಂಬರೀಷ್ ಅವ್ರ ಮನೆ ಹತ್ರಕ್ಕೆ ಹೋಗ್ತೀನಿ ಅಂತ. ಶಿವಾನಿ. ಸೊ ಆಕೆನ ಲಾಸ್ಟು ಅಂಬರೀಷ್ ಮನೆ ಅಂತನೋ ಅಥವಾ ಅಂಬರೀಷ್ ಮನೆ ಹತ್ರ ಹೋಗ್ಬೇಕು ಅಂತ ಅಲ್ಲಿ ಇಳಿದ್ಲು. ಆ ವಿಂಡ್ಸರ್ ಮೇನರ್ ಪಕ್ಕ ಅಲ್ಲಿ ಡ್ರಾಪ್ ಮಾಡಿದೆ. ಅದೊಂದೇ ಇಂಡಸ್ಟ್ರಿ ಅವ್ರನ್ನ ನಾನು ಭೇಟಿ ಮಾಡಿದೆ.
ನೆನಪಿರ್ಬೋದು ಅನಿಸುತ್ತೆ. ಯಾಕೆಂದರೆ ಅಂಕಲ್ ಅಂತೆಲ್ಲ ಮಾಡಿ ನಾನು ಒಂದು 2-3 ಪಿಕ್ಚರ್ಗೆ ಆಕೆನ ಸಜೆಸ್ಟ್ ಮಾಡಿದ್ದೆ. ಆಕೆ ಫೋಟೋ ಎಲ್ಲ ಕಳಿಸಿದ್ದೆ. ಆಮೇಲೆ ನಮ್ಮ ಸೀರಿಯಲ್ಗೂ ಯಾವ್ಯಾವುದೋ ಕೇಳಿದರು ಅಂತೆಲ್ಲ ಕೇಳಿದ್ದೆ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅದು ಹೇಗೋ ಯಾತಕ್ಕೂ ಗೊತ್ತಿಲ್ಲ ನನಗೆ.